ಸಂಬಂಧವಿಲ್ಲದ ವಿಷಯವನ್ನು ಹೇಳಿ ಕೇಳುವವರಿಗೂ ಸಂಘಟನೆ ಮಾಡಿದವರಿಗೂ ಅಲ್ಲಿ ವೇದಿಕೆಯಲ್ಲಿ ಕುಳಿತವರಿಗೂ ತಲೆನೋವು ಯಾಕೆ ಭರಿಸ್ತಾರೋ ಗೊತ್ತಾಗುವುದಿಲ್ಲ. ಅದರಿಂದ ಸಭೆಯನ್ನು ಬಹಳ ಚಂದವಾಗಿ ಸುಂದರವಾಗಿ ಸಂಯೋಜಿಸಿದ್ದಾರೆ. ದೂರದ ಊರಿನ ಬಂದ ಈಗ ಹೈದರಾಬಾದ್ ಹೇಳಿ ತುಂಬ ಊರಿಂದ ಬಂದ್ದಾರೆ. ದೂರದಿಂದ ಬಂದು ಇಲ್ಲಿಗೆ ಬಂದು ನಮಗೊಂದು ಸಂತೋಷ ಏನಂದ್ರೆ ಅರಸೋರು ಮಾಡಿದ ಒಂದು ಕೆಲಸ ಎಷ್ಟೆಷ್ಟೋ ದೂರದಲ್ಲಿ ಎಣ್ಣೇನು ಮಠ ಉಂಟು ಗೊತ್ತಿರ್ಲಿಕ್ಕಿಲ್ಲ. ಅದರ ಪರಿಚಯ ಮಾಡಿಸ್ಕೊಂಡ್ರು. ರಮೇಶ್ ಅವರು ಅವನ ಲೇಖನ ಬರೆದು ಈ ಜನ ಯಾರು ಅಂತ ನೋಡೋಣ ಅಂತ ಬಂದ್ದಾರೆ ಅಂತ ಹೇಳಿದರು. ಈ ಎಲ್ಲ ಇಬ್ಬರ ಕೆಲಸದಲ್ಲಿ ಶ್ರೀ ಮಠಕ್ಕೆ ದೂರದ ಊರುಗಳಿಂದ ಕೂಡ ಬರುವುದಕ್ಕೆ ಅವಕಾಶ ಮಾಡಿಕೊಟ್ಟು ತುಂಬಾ ಸಂತೋಷ ಆಯಿತು. ಅವರಿಗೆ ಈಗಾಗಲೇ ನಾವು ಯಾವಾಗ ಬೇಕಾದ್ರೂ ಮಾಡಲಿ ಪರವಾನಿಗೆ ಇಟ್ಟಿದ್ದೇವೆ. ಆದರೆ ಸೆಕೆಗಾಲಕ್ಕೆ ಮಾತ್ರ ಮಾಡಬೇಡಿ. ಒಂದು ಡಿಸೆಂಬರ್ನ ಒಳಗೆ ಮಾಡಿ, ಇಲ್ಲ ಒಳ್ಳೆ ಮಳೆ ಬರುವಾಗ ಮಾಡಿ. ಮಳೆ ಬರುವಾಗ ಮಾಡಿದ್ರೆ ಎರಡು ಗುಣ ಉಂಟು. ಒಂದು ಸೆಕೆ ಆಗುವುದೂ ಇಲ್ಲ, ಇನ್ನೊಂದು ಯಾರು ಎದ್ದು ಹೋಗುವುದೂ ಇಲ್ಲ. ಅಲ್ಲ, ಈಗ ಹೋಗಿದ್ದಾರೆ ಅಂತಲ್ಲ, ಈಗ ಯಾರು ಹೋಗ್ತಾ ಇಲ್ಲ. ಈಗ ಯಾರು ಹೋಗ್ತಾ ಇಲ್ಲ. ಎಷ್ಟು ಸೆಕೆ ಇದ್ರೂ ಹೋಗುದಿಲ್ಲ. ಯಾಕೆ ಹೋಗುದಿಲ್ಲ ಅಂದ್ರೆ ನೀವೆಲ್ಲ ಸಾಹಿತ್ಯದ ಅಭಿಮಾನಿಗಳೇ ಇರಲಿ. ಸಾಹಿತ್ಯಾಭಿಮಾನಿಗಳಿದ್ದು ಅದನ್ನು ಕೇಳುವಂಥದ್ದು. ಯಾಕಂದ್ರೆ ಇದು ವಿಶೇಷ ಗುಣ ನೋಡಿ. ನಮ್ಮಲ್ಲಿ ನಮಗೆ ಅಭಿಮಾನ ಇರ್ತದೆ. ಹೇಗೆಂದ್ರೆ ನಮ್ಮದನ್ನು ಪ್ರದರ್ಶನ ಮಾಡಲಿಕ್ಕೆ ಮಾತ್ರ, ಇನ್ನೊಬ್ಬರದನ್ನು ಕೇಳುವಂತ ಸದ್ಬುದ್ಧಿ ಇಲ್ಲ. ಯಾವುದೇ ಬೇಕಲ್ಲಿ ನೋಡಿ, ಸಾಹಿತ್ಯವು, ಸಂಗೀತವು, ನೃತ್ಯವು ಏನೇ ಆಗಲಿ ಅವರ ಸ್ವಂತ ಪ್ರದರ್ಶನಕ್ಕಿರ್ತಾರೆ. ತುಂಬಾ ಜನ ಸೇರಬೇಕಿದ್ರೆ ಏನ್ ಮಾಡ್ಬೇಕಿದ್ರೆ ಹೆತ್ತವರು ಅವರ ಮಕ್ಕಳದ್ದು ಕಾರ್ಯಕ್ರಮ ಇಟ್ಕೊಳ್ಬೇಕು. ಅವರ ಮಕ್ಕಳ ಕಾರ್ಯಕ್ರಮ ಇಟ್ರೆ ತುಂಬಾ ಜನ ಸೇರ್ತಾರೆ. ನಮ್ಗೆ ಖುಷಿಯಾಗ್ತದೆ. ಏನು ಜನ. ಆದ್ರೆ ಇಷ್ಟೇ, ಅವರವರ ಮಕ್ಕಳ ಕಾರ್ಯಕ್ರಮ ಮುಗಿದ ತಕ್ಷಣ ಅವರ ಮಕ್ಕಳ ಕರ್ಕೊಂಡು ಅವ್ರ ಮನೆ ಹೋಗ್ತಾರೆ. ಸಾಧಾರಣ ಮುಗಿಲಿಕ್ಕೆ ಆಗುವಾಗ ಹಿಂದೆ ತಿರುಗಿ ನೋಡಿದ್ರೆ ಯಾರು ಇರುವುದಿಲ್ಲ. ಇದು ಹೌದವು ನೀವೇ ಹೇಳಿ. ಇದೇನೆಂದ್ರೆ ನಮ್ಮಲ್ಲಿ ಒಂದು ದೋಷ. ನಾವು ಇನ್ನೊಬ್ಬರನ್ನು ಕೇಳುವಂತಹ ಕಿವಿ ಪಡೆಯಬೇಕು. ನಮ್ದು ಮಾತ್ರ ಪ್ರದರ್ಶನ, ಇನ್ನೊಬ್ಬರನ್ನು ಕೇಳಬೇಕು, ಇನ್ನೊಬ್ಬರು ನೋಡಬೇಕು. ಅದರಿಂದ ನಮ್ಗೆ ಎಷ್ಟು ಒಳ್ಳೇದಾಗ್ತದೆ. ನಾವು ಒಳ್ಳೆಯವರಾಗೋದಕ್ಕೆ ಅವಕಾಶ ಇದೆ. ಒಳ್ಳೆ ಉತ್ತಮ ವಾಗ್ಮಿಯ ಭಾಷಣ ಕೇಳಿದ್ರೆ ನಮಗೂ ಆ ರೀತಿ ಮಾತಾಡುವಂತ ಪ್ರಯತ್ನ ಮಾಡ್ಲಿಕ್ಕೆ ಆಗ್ತದೆ. ನಾವು ಇನ್ನೊಬ್ಬರ ಭಾಷಣ ಕೇಳೋದಿಲ್ಲ, ಇನ್ನೊಬ್ಬರ ಸಂಗೀತ ಕೇಳೋದಿಲ್ಲ, ಯಾವುದೂ ನೋಡೋದಿಲ್ಲ. ಅದರಿಂದ ನಮ್ಮದೇ ನಮಗೆ. ಆದರೆ ಇಲ್ಲಿ ನೀವೆಲ್ಲ ಬಂದು ಕೂತು ಒಬ್ರು ಹೋಗಿಲ್ಲ. ಯಾಕೆಂದ್ರೆ ಅರಸೋರು ಎಲ್ಲೋ ಚುಟು ಗೋಷ್ಠಿ ಇಟ್ಟಿದ್ದಾರೆ. ಅದೇ ಇದ್ರೂ ಕೂಡ ಕೆಲವರು ಎದ್ದು ಹೋಗ್ಬೋದು, ತೊಂದರೆ ಏನಿಲ್ಲ. ಮತ್ತೆ ಅವರ ಗೋಷ್ಠಿಗೆ ಬಂದ್ರೆ ಸಾಕು. ಹಾಗೆ ನೀವು ಮಾಡಲಿಲ್ಲ. ಅದು ನಮ್ಗೆ ತುಂಬಾ ಸಂತೋಷ ಕೊಟ್ಟಿತ್ತು. ಒಂದು ಆದರ್ಶ ಸಂಸ್ಕಾರವನ್ನ ನೀವು ಪಡೆದಿದ್ದೀರಿ. ನಿಮಗೆ ಬಂದ, ಯಾಕಂದ್ರೆ ಇಲ್ಲಿ ಕಂಡದ್ದು ನಾನು ಕಾಣದೇ ಇರೋದು ಊರವರಿಗಿಂತ ಹೆಚ್ಚು ಪರ ಊರವರದೇ ಇದ್ದಾರೆ. ಇದನ್ನು ಮೊದಲ ಅರಸು ಹೇಳಿದ್ದೆ, ನೆನಪುಂಟ ನಿಮಗೆ? ನಿಮಗೆ ಹೇಳಿದ್ದೆ, ನಮ್ಮ ಊರಿನವ್ರು ತುಂಬಾ ಕೂಡಿಸ್ಲಿಕ್ಕೆ ಆಗೋದಿಲ್ಲ ಅಂತ. ಆದ್ರೆ ಇವತ್ತು ಪರ ಊರಿನವರನ್ನು ಸೇರಿಸ್ಕೊಂಡು ನಮಗೆ ಹೆಸರು ತುಂಬಿಸಿದ್ದೀವಿ. ಆದ ಕಾರಣ ನಮ್ಗದು ಆ ಸಂತೋಷ ಕ್ರೇಟ್ ನಮ್ಗೆ ಸಿಗ್ತದೆ. ಹಾಗೆ ಇಲ್ಲಿ ವೇದಿಕೆ ಇದಾಗಿದ್ದಾರೆ ಎಲ್ಲ ಪರ ಊರಿಂದ ಹಾಗೂ ಇಲ್ಲಿ ಇರುವಂತಹ ಅತಿಥಿಗಳಿಗೆ ನಿಮಗೆಲ್ಲರಿಗೂ ಕೂಡ ನಮ್ಮ ಆರಾಧ್ಯ ಮೂರ್ತಿ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಆಯುರ ಆರೋಗ್ಯ ಭಾಗ್ಯಗಳನ್ನ ಕರುಣಿಸಿ ಕಾಪಾಡಲಿ. ಆಮೇಲೆ ಅರಸವರು ಹೇಳಿದಾಗೆ ಮುಂದೆ ಗೋಷ್ಠಿ ಮಾಡುವಾಗ ಮಾತ್ರ ನೀವು ಬರುವುದಲ್ಲ, ಆಗಾಗ ಶ್ರೀಮಠಕ್ಕೆ ಬರ್ತಾ ಇರಿ ಅಂತ ನಮ್ಮ ಅಪೇಕ್ಷೆಯನ್ನು ವ್ಯಕ್ತಪಡಿಸ್ತಾ ನಿಮಗೆಲ್ಲರಿಗೂ ಕೂಡ ಶುಭವನ್ನು ಹಾರೈಸಿ ಈ ಕಾರ್ಯಕ್ರಮವನ್ನ ಇಲ್ಲಿ ಸಂಯೋಜಿಸುವುದಕ್ಕೆ ಹಾಗೂ
ರಮೇಶ್ ದಂಪತಿಗಳಿಗೆ ಶ್ರೀಮಠಕ್ಕೆ ಕರೆದುಕೊಂಡು ಬಂದು ಶ್ರೀಮಠದ ಬಗ್ಗೆ ನಮ್ಮ ಬಗ್ಗೆ ಅಭಿಮಾನ, ಪ್ರೀತಿ, ವಿಶ್ವಾಸವನ್ನ ತುಂಬಿಸುವುದಕ್ಕೆ ಕಾರಣಕರ್ತರಾದಂತಹ ನಮ್ಮ ಅಭಿಮಾನಿಗಳಾದ ಡಾಕ್ಟರ್ ಅರಸ್ ಅವರು ಶ್ರೀದೇವರ ಪ್ರಸಾದವನ್ನ ಸ್ವೀಕರಿಸಬೇಕು, ನಿಮ್ಮೆಲ್ಲ ಮುಂದೆ ಕೊಡಬೇಕು ಅಂತ ಅಪೇಕ್ಷಿಸ್ತೇನೆ. ಅವರು ಬಂದು ಭಗವತ್ ಕೃಪೆಗೆ ಪಾತ್ರರಾಗಬೇಕು. ಆ ಬಳಿಕ ಅವರ ಪ್ರೇರಣೆಯಂತೆ ಇಲ್ಲಿ ಒಂದು ಚುಟುಕು ಸಾಹಿತ್ಯ ಗ್ರಂಥವನ್ನು ಬರೆದು ಶ್ರೀದೇವರಿಗೆ ಸಮರ್ಪಿಸಿದ್ದಾರೆ. ಅವರಿಗೂ ಭಗವಂತ ಶ್ರೇಯಸ್ಸನ್ನ ಕರುಣಿಸಲಿ, ಮುಂದೆಯೂ ಹಲವಾರು ಗ್ರಂಥಗಳನ್ನು ಬರೆಯುವಂತಹ ಶಕ್ತಿಯನ್ನು ಭಗವಂತ ನೀಡಲಿ ಎಂಬ ಶುಭ ಪ್ರಾರ್ಥನೆಯೊಂದಿಗೆ ಅವರಿಗೆ ದಂಪತಿಗಳು ಕೂಡ ಪ್ರಸಾದವನ್ನು ನೀಡ್ತಾ ಇದ್ದೇವೆ. ಬಂದು ಸ್ವೀಕರಿಸಬೇಕಾಗಿ ಅಪೇಕ್ಷೆ. ಸರ್ವರಿಗೂ ಶುಭವಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ.